ಸರ್ ನೀರು ಕುಡಿಯೋದ್ರಂದ್ರೆ ಭಾಳ ಮಾತಾಡ್ತಾರಂತ. ಧನ್ಯವಾದಗಳು ಸರ್. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದಿರೆಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣವೆಂಬುದು ಪ್ರಣತೆಯಾಯಿತು. ನೀವು ಬತ್ತಿಯಾದಿರಿ, ನಾನು ತೈಲವಾದೆನು, ಪ್ರಭುದೇವರು ಜ್ಯೋತಿಯಾದರು ಅಂತಕ್ಕಂಥ ವಚನವನ್ನು ಅಂದ ಬಸವಣ್ಣ ತಮ್ಮ ಹೃದಯದಲ್ಲಿ ಬಿತ್ತಿ ಬೆಳೆದಿದ್ದಾರೆ. ಬಸವಣ್ಣನನ್ನು ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಂಡು 2003ರಿಂದ 2006ರವರೆಗೆ ದಣಿದು ಸಾಕಷ್ಟು ಹೋರಾಟ ಮಾಡಿ ನಿಮ್ಮ ಅರಿವನ್ನು ಮೂಡಿಸಿಕೊಂಡು ಗುರುಗಳ ಅರಿವೆಯನ್ನು ಹರಿದು ಹರಿದರೆ ಇಂದಿಗೆ ಆ ಅರಿವು ಮೂಡಿ ಗುರುಗಳನ್ನು ಸ್ಮರಣೆ ಮಾಡಲು, ಗುರು ವಂದನೆಯನ್ನು ಮಾಡಲು ಅನ್ನುವಂಥ ಹೃದಯವಂತಿಕೆಯನ್ನು ತಾವೆಲ್ಲ ಹೊಸೆದು ಎಷ್ಟು ಪರಿಶ್ರಮ ಪಟ್ಟಿರೇನೋ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಿದರೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕರ್ನಾಟಕ PU ಕಾಲೇಜಿನ ಮುಖ್ಯೋಪಾಧ್ಯಾಯರಾದಂಥ ಆತ್ಮೀಯರು ಶ್ರೀ MI ಪೂಜಾರ್ ಸರ್ ಅವರೇ, ಭಾಂಗಿ ಸರ್ ಅವರೇ, ಆತ್ಮೀಯರಾದಂಥ MK ಪಾಟೀಲ್ ಸರ್ ಅವರೇ, ಉಳ್ಳಗಡ್ಡಿ ಹಾಗೂ ರಾವಲ್ ಸರ್, ಹುಡಿಕೇರಿ ಸರ್ ಮತ್ತು ಗುಂಡಾನಿ ಸರ್, ಸಹೋದರಿ ಅನವರಟ್ಟಿ ಮೇಡಮ್ ಅವರೇ, ಈಗ ತಾನೇ ಮದುಮಗನಾಗಿ ನಿವೃತ್ತಿ ಹೊಂದಿದಂಥ AS ಪಾಟೀಲ್ ಸರ್ ಅವರೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ಪ್ರೀತಿಪೂರ್ವಕ ವಿದ್ಯಾರ್ಥಿನಿಯರೇ, ನಿಮ್ಮ ಅಂತರಂಗಕ್ಕೆ ಭಕ್ತಿಪೂರ್ವಕ ಶರಣ. ಮೊಬೈಲ ಕೊಡಿಸ್ಕೊಂಡು ಅಪ್ಪನ ಕಡೆ ಮೊಬೈಲ ಹೊಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಮೊಬೈಲ್ ಕೊಡಿಸ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಬೇಕಾದಾಗ ಟಿಕ್ಟಾಕ್ ನೋಡಿಕೊಂಡು ತವರೂರ ಯಾವಾಗಾರ ಒಮ್ಮೆ ನೋಡ್ಯಾಳ. ಇಂಥ ದಿನಮಾನದೊಳಗೆ ಎಷ್ಟು ಅದ್ಭುತವಾಗಿ ಹೃದಯಗಳು ಚೂಡೇರೆಗಳು ಎಲ್ಲರೂ ಕೂಡಿದೆ. ನಮ್ಮ ಗಂಗಮ್ಮ ಜಗಳ ಇಲ್ಲದ ಒಂದು ಪಿರಿಯಡ್ ಸಾಗಿಲ್ಲ, ಒಟ್ಟ ಸಾಗಿಲ್ಲ. ಆ ಕಡೆಯಿಂದ ಬಸಾಪುರದಿಂದ ಬರುವಾಗನೇ 8 ಜಗಳ ತೊಗೊಂಡು ಬರ್ತೀವಿ. ಇಲ್ಲಿ ಅವ್ರು 8ಕ್ಕೆ ಮತ್ತು 8 ಸ್ಕ್ವೇರ್ ಹಾಕಿತ್ತ 8 64. ಇಂಥ ಮಹಿಮಾ ಹೆಣ್ಮಗಳು ಆಕೆಯನ್ನು ನಾವು ಅದ್ಭುತವಾಗಿ ಸಾಕಿ ಸಲುವಿ ಶಿಕ್ಷಣ ಕೊಟ್ಟೇವೆ. ಅದು ನಾವು ಓಡಿ ಹೋಗಾಕ ಕಾರಣ ಇವ ಮೂಲ ಪುರುಷ. ಹೌದು ರಂಜನ, ಹೌದಲ್ಲ? ಇವ್ರಿಗೆ ಎಲ್ಲರಿಗೂ ತಳವಾರ ಎಲ್ಲಿದ್ದೀನಿ, ಅವ್ ಮುಂಚಿನ ನೀವು ಅವು ಹೋಗೋದನ್ನು ಪ್ಲ್ಯಾನ್ ಹಾಕೋದಕ್ಕೆ ಇವು ರೆಡಿ ಆಗ. ಹೌದು, ಕರಡಿ ಎಲ್ಲಿದೆ? ಅವ ಸುಮ್ರ ಅವ್ರು ಓಡಿದ್ದು ನೋಡಿ ಹೋಗೋಣ. ಇಂಥ ಹುಡುಗರು ಅವಾಗ ಅಲ್ಲಿ ಮಾಡಿದ್ದ ಬರ್ತಿದ್ದ. ಸೈಕಲ್ ಯಾರ ಮನೆಯಾಗ ಇರ್ತಿದ್ವಿ ಏನೋ ಇರ್ತಿದ್ದಿಲ್ಲ ಗೊತ್ತ. ಇಟ್ಟವನ ಯಾವಾಗ ತೂಕಿದ್ದು ಗೊತ್ತಾಗ್ತಿಲ್ಲ. ಆ ಪುರಾಣ ಮಟ್ಟದ ಕರ್ಕೊಂಡು ನಾವು ಹಗರ ಹೋಗೋಡ್ಲೆ ಅಂತೇಳಿ ಎದ್ದು ಹೋಗ್ತಿದ್ವಿ. ನೋಡಿ ಅವತ್ತಿನ ಜನ್ಮ ಹಚ್ಚಿನ ಮನೆ ಏನೇನಪ್ಪ ಶಾನೆ ಒಳಗೆ ಚಲೋ ಇರ್ತಾವ. ನೀನೇ ಹೇಳೋದು ಅವನು ಬೆಣ್ಣ ಇನ್ನೊಬ್ಬರಿಂದ ಏನಿದ್ರು ಹಚ್ಚಿನ
ತಪ್ಪಿಸ್ತವ ಎಲ್ಲಿ ಹೋದನು ತಪ್ಪಿಸ್ತ ಸ್ಕೂಲ್ ತಪ್ಪಿಸ್ತ ತಪ್ಪಿಸ ಅವ ನಮ್ಮ ತುಳಸಿ ಒಬ್ಬ ಇವು ಯಾವಾಗ ಹೋಗ್ತಾರ ಗೊತ್ತಕ್ಕಿರ್ಲಿಲ್ಲ. ಎಸ್ ಇವರಿಗೆಲ್ಲ ಸಾಧ್ಯ ಆದಂದ್ರೆ ನಮ್ಮ ಎಸ್ ನಿಮ್ಮ ಜೀವನ ಇದರ ಗುರುಗಳು ಯಾರು ಶಿಷ್ಯ ಯಾರ ಕನ್ನಡಿ ಹೇಳಪ್ಪ ಗುರುಗಳ ರವಿ ಹೋದಲ್ಲ ಎಸ್ ಯಾವುದು ಎಸ್ ರವಿ ನಿಜವಾಗ್ಲೂ ಕೆಟ್ಟ ಬಡತನ ಬದುಕಿ ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡೆ ನಾನು ಅವನಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳು. ಇದು ಬಹಳ ಅದ್ಭುತವಾದಂಥ ಬೆಸುಗೆ. ನಾನು ಅಲ್ಲೇ ಹೊಲ ತೊಗೊಂಡು ಇವನಿಗೆ ಫೋನ್ ಮಾಡಿ ನನ್ನ ಎಲ್ಲ ಕೆಲಸ ಅವನು ಮಾಡಿಕೊಡೋದಲ್ಲ. ಇನ್ನೇನು ಬೇಕು ನನಗೆ? ಏನು ಬೇಕಂತ ಕೆಲಸ ಹೌದಾ? ಅದಕ್ಕೆ ನಿಮ್ಮೂ ಏನಾದರೂ ಕೆಲಸ ಇದ್ರೆ ಹೌದಾ? ಇದ್ರಾಗ ಎಲೆಕ್ಷನ್ ಡ್ಯೂಟಿ ಅಂತ ಬರ್ತಿರ್ತಾವೆ, ಅವನ್ನೆಲ್ಲ ಕ್ಯಾನ್ಸಲ್ ಮಾಡಲಿಲ್ಲ ಅಂದ್ರೆ ಹಸಿ ಬಳಿಗೆ ಅಲ್ಲಿಗೆ ರನ್ನನ ಗದ ಯುದ್ಧ 8-9ನೇ ಶತಮಾನದಲ್ಲಿ ಇರ್ತಕ್ಕಂಥ ಕಾವ್ಯ. ರನ್ನ ಗುಡಾರದಲ್ಲಿ ಅಡಗಿಕೊಂಡು ಇರ್ತಕ್ಕಂಥವ ಸತ್ಕವಿ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ ಆ ಕಾವ್ಯವನ್ನು ನಾನು 4 ಮಾರ್ಕ್ಸ್ಗೆ ಕಂಠಪಾಠ ಮಾಡಿಸಿದ್ದೆ. ಇವತ್ತು ನನಗೆ ಅದು ಬೇಕು, ಇಲ್ಲಾಂದ್ರೆ ಇವತ್ತು ನಿಮಗೆ ಊಟ ಇಲ್ಲ. ನಾವೆಲ್ಲರೂ ಊಟ ಮಾಡ್ತೇವೆ, ಹೋಗ್ತೇವೆ. ರನ್ನನ ಗದಾಯುಧದಲ್ಲಿ ಬರ್ತಕ್ಕಂಥ ಒಂದು ಅದ್ಭುತವಾದ ಕಾವ್ಯ ಅದು ಹಳೆಗನ್ನಡ ಸಾಹಿತ್ಯ. ಅವಾಗ ಸರ್ ನಮ್ಗೆ ಭಾಳ ಚೆನ್ನಾಗಿ ಹೇಳಿದ್ರು, ಅದನ್ನ ಅವ್ರು ನನ್ನ ಕಂಠಪಾಠ ಮಾಡಕ್ಕೂ ಹೇಳಿದ್ರ. ಅವಾಗಲೇ ನಾವು ಆನಂದವನ್ನು ಪ್ರಸ್ತಾಪಿಸಿದ. ಆರವಂ ನಿರ್ಮಿತ ಕಂಠೀರವಂ ನಿರಸ್ತ ಗಣರವಂ ನೀರು ಕೋಪಾರುಣ ನೇತ್ರಂ ಕೇಳಿದಂ ನೀರೊಳಗಿಂದು ಬೆವರ್ತಂ ಉರಗ ಪತಾಕಂ. ಅಂದ್ರೆ ಇದು ಎಲ್ಲ ಕಳೆದ್ಕೊಟ್ಟ ಸಹ ಹೋಗಿರ್ತಾನ ಕೈ ನಡಗ ದುರ್ಯೋಧನ ಎಲ್ಲರನ್ನೂ ಕಳ್ಕೊಂಡಿರ್ತಾನೆ. ಕೊನೆಗೆ ಆಪ್ತಮಿತ್ರನಾದಂತ ಕರ್ಣನು ಸಹ ಕಳ್ಕೊಂಡಿರ್ತಾನೋ. ಅವಾಗ ವೈರಾಗ್ಯ ಅನ್ನೋದು ಮುಡಿರ್ತದೆ ಆ ಸಂದರ್ಭದಲ್ಲಿ. ಅವ್ನಿಗೆ ಇನ್ನೇನು ಉಳಿದಿಲ್ಪ, ನನ್ಗ ಏನು ಬೇಡ ಅಂತೇಳಿ ಅವನು ಇಷ್ಟೆಲ್ಲ ಅವ್ರ ಕಡೆ ಇದೆ. ಇವತ್ತು ನಿರೂಪಣೆಯನ್ನು ಭಾಳ ಅದ್ಭುತವಾಗಿ ನೆರವೇರಿಸಿದಂಥ ಆನಂದ ಅವರಿಗೆ, ಸಹೋದರಿ ಹೇಳದಾಗಿ ಶವಾನ ಅವರಿಗೆ ತಮ್ಮೆಲ್ಲರ ಪರವಾಗಿ ಪೂರ್ವಕ ಆ ನಂತರ 4 ಜನ ಮೊದಲು ಇವರೆಲ್ಲರಿಗೂ ತಮ್ಮ ಪರವಾಗಿ ನಮ್ಮೆಲ್ಲ ಗುರು ಬಳಗದ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಎಸ್ ಈಗ ನಮ್ಮನೆಯದು ಕರ್ಕೊಂಡು ಹೋಗ ನೀನು ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆಯಾ? ಈಗ ನಮ್ದೆಲ್ಲ ಎಷ್ಟಾಗ್ತದೆ ಇದು? ಹಲೋ, ಆರಾಮದಿಲ್ಲ? ನಿನಗೆ ಶುಭವಾಗಲಿ. ನಿನ್ನ ಇಲ್ಲಿ ಎಲ್ಲ ಸಹಪಾಠಿಗಳದರು, ಗುರುಗಳ ಸ್ಮರಣೆಯನ್ನು ಮಾಡಿದರು, ಸನ್ಮಾನ ಮಾಡಿದರು, ಗುರುವಂದನೆ ಮಾಡಿದರು. ದೇವರು ನಿನಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ. ನಾವೆಲ್ಲರೂ ಇಲ್ಲಿ
ಈಗ ನಡೆಸ್ಕೊಂಡು ಫ್ರೀಯಾಗಿ ಎಲ್ಲರಿಗೂ ಶುಭವಾಗಲಿ. ದೇವರು